Everyone, welcome to 5th English class, Unit 3rd, Prose. The child who saved the forest, second language English. ಸೊ ಅರಣ್ಯವನ್ನು ಕಾಪಾಡಿದಂಥ ಮಗು ಅನ್ನೋ ಒಂದು ಪಾಠದ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಹೋಗುವ. Once again, first I will read it, then I explain this topic. Prem lived with his parents in a small village near Bandipura forest. He had the good habit of taking an evening walk in the forest. After some days, he became friendly with the animals and birds in the forest. One day he came home from school looking sad. His mother asked, "What is the matter, Prem?" He replied, "Ma, I have heard that many trees in the forest will be cut down. Where will the animals and birds go if the trees are cut?" ಸೊ ಏನಾಯಿತು, ಈ ಒಂದು ಪಾಠ ಮುಖ್ಯವಾಗಿ ಕಾಡಿನ ರಕ್ಷಣೆಯ ಬಗ್ಗೆ ಕೊಟ್ಟಿರುವಂಥದ್ದು. ಪ್ರೇಮ್ ಲಿವ್ಡ್ ಹೀಸ್ ಪೇರೆಂಟ್ಸ್ ಇನ್ ಅ ಸ್ಮಾಲ್ ವಿಲೇಜ್ ನಿಯರ್ ಬಂಡೀಪುರ ಫಾರೆಸ್ಟ್. ಬಂಡೀಪುರ ಅರಣ್ಯದ ಒಂದು ಹತ್ತಿರದಿರುವಂಥ ಒಂದು ಸಣ್ಣ ಹಳ್ಳಿಯಲ್ಲಿ ಪ್ರೇಮ್ ಹಾಗೂ ಅವನ ತಂದೆ ತಾಯಿ ಜೊತೆ ಏನಾಗಿದ್ದ, ವಾಸವಾಗಿದ್ದ ಅಂತ. ಹಿ ಹ್ಯಾಡ್ ದ ಗುಡ್ ಹ್ಯಾಬಿಟ್ ಆಫ್ ಟೇಕಿಂಗ್ ಆನ್ ಈವ್ನಿಂಗ್ ವಾಕ್ ಇನ್ ದ ಫಾರೆಸ್ಟ್. ಅವನಿಗೆ ಒಂದು ಒಳ್ಳೆಯ ಹವ್ಯಾಸ ಇತ್ತು. ಅದೇನಪ್ಪ ಅಂತಂದರೆ, ಪ್ರತಿನಿತ್ಯ ಸಂಜೆ ಏನು ಮಾಡುವಂಥದ್ದು, ಕಾಡಿನಲ್ಲಿ ವಾಕಿಂಗ್ ಹೋಗುವಂಥದ್ದು. ಆಫ್ಟರ್ ಸಮ್ ಡೇಸ್, ಕೆಲವು ದಿನಗಳ ನಂತರ, ಹಿ ಬಿಕಮ್ ಫ್ರೆಂಡ್ಲಿ ವಿತ್ ದ ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಇನ್ ದ ಫಾರೆಸ್ಟ್. ಅವನೇನಾಗ್ತಾ ಸ್ವಲ್ಪ ದಿನಗಳ ಕಳೀತಾ ಇದ್ದಂಗೆ ಅಲ್ಲಿ ಆ ಕಾಡಿನಲ್ಲಿರುವಂತಹ ಪ್ರಾಣಿ ಪಕ್ಷಿಗಳಿಗೆ ಅವನು ಸ್ನೇಹಿತನಾಗಿಬಿಟ್ಟಿದ್ದ ಅಂತ. ಒನ್ ಡೇ ಹಿ ಕೇಮ್ ಹೋಮ್ ಫ್ರಾಮ್ ದ ಸ್ಕೂಲ್ ಲುಕಿಂಗ್ ಸ್ಯಾಡ್. ಒಂದು ದಿನ ಅವನು ಸ್ಕೂಲಿಂದ ಮನೆಗೆ ಬೇಸರದಿಂದ ಬಂದಿರ್ತಾನೆ. ಹೀಸ್ ಮದರ್ ಆಸ್ಕಡ್, ಅವನ ತಾಯಿ ಕೇಳ್ತಾಳೆ, "ವಾಟ್ ಈಸ್ ದ ಮ್ಯಾಟರ್ ಪ್ರೇಮ್?" ಏನಾಯಿತು ಅಂತ ಹೇಳಿ, ಏನು ವಿಷಯ ಅಂತ ಹೇಳಿ ಕೇಳ್ತಾರೆ. "ಮಾ, ಐ ಹ್ಯಾವ್ ಹರ್ಡ್ ದಟ್ ಮೆನಿ ಟ್ರೀಸ್ ಇನ್ ದ ಫಾರೆಸ್ಟ್ ವಿಲ್ ಬಿ ಕಟ್ ಡೌನ್." ಏನಾಯಿತು, ನಾನು ಸ್ಕೂಲಲ್ಲಿ ಕೇಳ್ಪಟ್ಟೆ, ಏನಾಗಿದೆ ಅಂತೆ, ಕಾಡಿನಲ್ಲಿರುವಂತಹ ಹಲವು ಮರಗಳನ್ನು ಕಡಿತಾರಂತೆ ಅನ್ನೋ ಒಂದು ವಿಷಯ ನನಗೆ ಇವತ್ತು ಗೊತ್ತಾಯಿತು ಅಂತ ಹೇಳ್ತಾನೆ. "ವ್ಯಾರ್ ವಿಲ್ ದ ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಗೋ ಇಫ್ ದ ಟ್ರೀಸ್ ಆರ್ ಕಟ್?" ಒಂದು ವೇಳೆ ಕಾಡಿನಲ್ಲಿರುವಂಥ ಮರಗಳೆಲ್ಲ ಕಡಿದು ಬಿಟ್ಟರೆ ಕಾಡಿನಲ್ಲಿರುವಂಥ ಪ್ರಾಣಿ ಪಕ್ಷಿಗಳು ಎಲ್ಲಿ ಹೋಗ್ತಾರೆ ಅಂತ ಹೇಳಿ ತಾಯಿ ಹತ್ರ ಬೇಸರದಿಂದ ಅವನು ವಿಷಯವನ್ನು ಹೇಳ್ತಾನೆ. ದೆನ್ his mother knew the Prem loved trees and birds, animals and flowers. So she said, "Why don't you go to the forest with your friend Nasreen? Find out what has happened exactly." ಏನಂತ ಹೇಳಿ ಅವನಿಗೆ ಹೇಳ್ತಾನೆ ತಾಯಿ. ಆ ತಾಯಿಗೆ ಗೊತ್ತಿತ್ತು, ಹಿಸ್ ಮದರ್ ನ್ಯೂ ದಟ್ ಪ್ರೇಮ್ ಲವ್ಡ್ ಟ್ರೀಸ್ ಆ್ಯಂಡ್ ಬರ್ಡ್ಸ್, ಅನಿಮಲ್ಸ್, ಫ್ಲವರ್ಸ್. ಸೊ ಶಿ ಸೆಡ್, ಏನಾಯಿತು, ತಾಯಿಗೆ ಎಷ್ಟು ತನ್ನ ಮಗ ಪ್ರೇಮು ಪಕ್ಷಿಗಳನ್ನು, ಪ್ರಾಣಿಗಳನ್ನು, ಹೂಗಳನ್ನು ಪ್ರೀತಿಸ್ತಾನೆ ಅನ್ನೋ ಒಂದು ವಿಷಯ ಗೊತ್ತಿತ್ತು. ಹಾಗಾಗಿ ತಾಯಿ ಮಗನ ಹತ್ರ ಹೇಳ್ತಾಳೆ, "ವೈ ಡೋಂಟ್ ಯು ಗೋ ಟು ದ ಫಾರೆಸ್ಟ್ ವಿತ್ ಯುವರ್ ಫ್ರೆಂಡ್ ನಸ್ರೀನ್?" ಏನು ಮಾಡಬಾರ್ದು, ನೀನು ಯಾಕೆ ಕಾಡಿಗೆ ಹೋಗಿ ವಿಷಯವನ್ನು ತಿಳ್ಕೊಬಾರ್ದು, ಏನು ವಿಷಯ ಇದೆ ನಿಜವಾಗ್ಲೂ ಅನ್ನೋದನ್ನು ನೀನು ಕಾಡಿಗೆ ಹೋಗಿ ತಿಳ್ಕೊಂಡು ಬಾ ಅಂತ ಹೇಳಿ ನಿನ್ನ ಫ್ರೆಂಡ್ನ ಜೊತೆಗೆ ಹೋಗು ಅಂತ ಹೇಳಿ ಹೇಳ್ತಾರೆ. ಪ್ರೇಮ್ ಲುಕ್ಡ್ ಹಿಸ್ ಫ್ರೆಂಡ್ ನಸ್ರೀನ್ ವಿತ್ ಹಿಮ್ ಟು ದಿ ಫಾರೆಸ್ಟ್. Took his friend Nasreen with him to the forest. They walked to their most favorite place in the forest. As they sat on the rock and looked around, Hira, the deer, came sprinting towards them. ಏನಾಯಿತು, ಅವನು ಪ್ರೇಮ್ ಏನು ಮಾಡ್ತಾನೆ, ಅವನ ನಸ್ರೀನ ಜೊತೆ ಏನು ಮಾಡ್ತಾನೆ, ಫಾರೆಸ್ಟಿಗೆ ಕರ್ಕೊಂಡು ಹೋಗ್ತಾನೆ. ದೇ ವಾಕ್ಡ್, ಅವ್ರು ಏನು ಮಾಡ್ತಾರೆ, ಅಲ್ಲಿ ಆ ಒಂದು ಕಾಡಿನಲ್ಲಿ ಅವನಿಗೆ ಇಷ್ಟವಾದಂಥ ಫೇವ್ರೆಟ್ ಜಾಗಗಳು ಯಾವುದಿತ್ತು ಅದೆಲ್ಲ ಕಡೆಗೆ ಓಡಾಡ್ತಾರೆ. ಆ್ಯಸ್ ದೇ ಸೆಟ್ ಆನ್ ದ ರಾಕ್ ಆ್ಯಂಡ್ ಲುಕ್ಡ್ ಅರೌಂಡ್, ಅಲ್ಲಿ ಕೂತ್ಕೊಳ್ತಾರೆ ಅವರು. ಆ ಒಂದು ಕೂತ್ಕೊಂಡಾದ ನಂತರ ಒಂದು ಕಲ್ಲಿನ ಮೇಲೆ ಕೂತ್ಕೋತಾರೆ. ಹೀರಾ ಅಂತಂದರೆ ಏನಾಗಿತ್ತು, ಜಿಂಕೆ. ಆ ಜಿಂಕೆ ಏನಾಗುತ್ತೆ, ಅವ್ರು ಕೂತ್ಕೊಂಡಿದ ತಕ್ಷಣ ಏನಂತೆ ಓಡಿ ಒಂದೇ ಸಮನೆ ಫಾಸ್ಟಾಗಿ ಓಡಿ ಬರುತ್ತೆ ಅವ್ರ ಹತ್ರ. ನಸ್ರೀನ್ ಆಸ್ಕ್ಡ್ ಪ್ರೇಮ್, "ವಾಟ್ ಈಸ್ ದ ಮ್ಯಾಟರ್? ವೈ ಇಸ್ ದ ಡೀರ್ ಲುಕಿಂಗ್ ಸ್ಯಾಡ್?" Prem replied that the trees in that forest would soon be cut down, and Hira must have heard about this. Both thought for a while about where these animals would go.
ನಸ್ರಿನ್ ಕೇಳ್ತಾಳೆ. ಆ ಒಂದು ಜಿಂಕೆ ಸಡನ್ನಾಗಿ ಓಡ್ಬರೋದನ್ನು ನೋಡಿ ನಸ್ರಿನ್ ಕೇಳ್ತಾಳೆ, ಏನು ವಿಷಯ ಇರ್ಬೋದು, ಯಾಕಿಷ್ಟು ಒಂದು ಜಿಂಕೆ ಇಷ್ಟೊಂದು ನೋಡಲಿಕ್ಕೆ ಬಹಳ ಬೇಸರದಿಂದ ಇದೆ ಅಂತ ಹೇಳಿ ಕೇಳ್ತಾನೆ. ಆಗ ಪ್ರೇಮ್ ಹೇಳ್ತಾನೆ, ಬಹುಶಃ ಆ ಜಿಂಕೆಗೂ ಕೂಡ ಮರಗಳನ್ನು ಕತ್ತರಿಸುವ ವಿಷಯ ಗೊತ್ತಾಗಿರಬೇಕು, ಹಾಗಾಗಿನೇ ಅವು ತಾವು ಎಲ್ಲಿಗೆ ಹೋಗೋದು ಅನ್ನೋದ್ರ ಬಗ್ಗೆ ಚಿಂತೆ ಮಾಡಿಕೊಂಡು ಆ ಒಂದು ಬೇಸರದಲ್ಲಿ ಇರಬಹುದು ಅಂತ ಹೇಳಿ ಪ್ರೇಮ್ ಹೇಳ್ತಾನೆ. ದೆನ್ ಪ್ರೇಮ್ ಲುಕ್ಡ್ at Nasreen and asked, "How can we stop the cutting down of trees?" Nasreen replied, "We will approach the authorities concerned to stop the cutting down of trees." Both of them were happy and returned to Prem's house. ಏನಾಯಿತು, ಅದಾದ ನಂತರ ಇದು ಸಮಸ್ಯೆ ಏನು ಮಾಡೋದು ಅಂತ ಹೇಳಿ ಪರಸ್ಪರ ಒಬ್ಬರಿಗೊಬ್ಬರು ನೋಡ್ಕೋತಾರೆ. ಹೌ ಕ್ಯಾನ್ ವಿ ಸ್ಟಾಪ್ ದ ಕಟ್ಟಿಂಗ್ ಡೌನ್ ದ ಟ್ರೀಸ್, ಹೇಗೆ ನಾವು ಮರಗಳನ್ನು ಕಡಿಯೋದನ್ನು ನಿಲ್ಲಿಸುವುದು ಅಂತ ಹೇಳಿ ಪ್ರೇಮ್ ಕೇಳ್ತಾನೆ. ಆಗ ನಸ್ರಿನ್ ಹೇಳ್ತಾಳೆ, ವಿ ವಿಲ್ ಅಪ್ರೋಚ್ ದ ಅಥಾರಿಟೀಸ್ ಕನ್ಸರ್ನ್ ಟು ದ ಸ್ಟಾಪ್ ದ ಕಟ್ಟಿಂಗ್ ಡೌನ್ ಆಫ್ ಟ್ರೀಸ್. ಏನು ಮಾಡಬೇಕು, ನಾವು ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳನ್ನು ಭೇಟಿ ಮಾಡಬೇಕು, ಆ ಅಧಿಕಾರಿಗಳ ಮೂಲಕ ಇದನ್ನು ಸ್ಟಾಪ್ ಮಾಡ್ಬೋದು ಅಂತ ಹೇಳಿ ಹೇಳ್ತಾಳೆ. ಆಗ ಇಬ್ಬರಿಗೂ ಸಂತೋಷ ಆಗುತ್ತೆ. ಅವ್ರೇನು ಮಾಡ್ತಾರೆ, ಇಬ್ಬರು ಪ್ರೇಮ್ನ ಮನೆಗೆ ಹಿಂದಿರುಗ್ತಾರೆ. ಪ್ರೇಮ್ ಟೋಲ್ಡ್ ಹಿಸ್ ಮದರ್ ಅಬೌಟ್ ದ್ಯಾಟ್ ಪ್ಲ್ಯಾನ್. ಪ್ರೇಮ್ ಆಸ್ಕ್ಡ್ ಹಿಸ್ ಮದರ್, ಬಟ್ ಹೂ ಶೆಲ್ ವಿ ಕಂಪ್ಲೇನ್ ಟು? ಮದರ್ ರಿಪ್ಲೈಡ್, ಆಫ್ ಕೋರ್ಸ್ ಟು ದ ಪ್ರೆಸಿಡೆಂಟ್ ಆಫ್ ಗ್ರಾಮ ಸಭಾ. ಏನಾಗುತ್ತೆ, ತಾಯಿ ಹತ್ರ ಬಂದು ಕೇಳ್ತಾನೆ, ನಾವು ಏನು ಮಾತಾಡ್ಕೊಂಡಿದ್ದೀವಿ ಅನ್ನೋದ್ರ ವಿಷಯದ ಬಗ್ಗೆ ಹೇಳ್ತಾನೆ ತಾಯಿಗೆ ಸಂಪೂರ್ಣವಾಗಿ. ಪ್ರೇಮ್ ಕೇಳ್ತಾನೆ, ಬಟ್ ಹೂ ಶೆಲ್ ವಿ ಕಂಪ್ಲೇನ್ ಟು, ನಾವು ಯಾರ ಹತ್ರ ನಮ್ಮ ಈ ಒಂದು ಮರ ಕಡಿಯೋದ್ರ ಬಗ್ಗೆ ಕಂಪ್ಲೇಂಟ್ ಮಾಡಬೇಕು ಅಂತ ಹೇಳಿ ಕೇಳ್ತಾನೆ. ಕಂಪ್ಲೇಂಟ್ ಮಾಡ್ಬೋದಾ ಅಂತ ಹೇಳಿ ಕೇಳ್ತಾನೆ. ಮದರ್ ರಿಪ್ಲೈಡ್, ಆ ತಾಯಿ ಹೇಳ್ತಾಳೆ, ಹೌದು ಮಾಡ್ಬೋದು. ಯಾರ ಹತ್ರ ಮಾಡೋದು? ಪ್ರೆಸಿಡೆಂಟ್ ಆಫ್ ಗ್ರಾಮ ಸಭಾ, ಗ್ರಾಮ ಸಭೆಯ ಅಧ್ಯಕ್ಷರ ಹತ್ರ ನಾವು ಹೇಳ್ಬೋದು ಈ ವಿಷಯವನ್ನು ಅಂತ ಹೇಳಿ. ಪ್ರೇಮ್ wrote a letter to the president of Gram Sabha and requested his parents and their friends to sign on it. They also took signature of the people in the local community and those residing in the nearby villages. Prem sent a letter to the president of Gram Sabha. Very soon he got reply from the president of Gram Sabha. ಏನಾಯಿತು, ಅದಾದ ನಂತರ ಏನು ಮಾಡ್ತಾನೆ ಪ್ರೇಮ್, ಆ ಒಂದು ಗ್ರಾಮ ಸಭೆಯ ಅಧ್ಯಕ್ಷರಿಗೆ, ಗ್ರಾಮದ ಅಧ್ಯಕ್ಷರಿಗೆ ಏನು ಮಾಡ್ತಾನೆ, ಪತ್ರವನ್ನು ಬರೀತಾನೆ. ಪತ್ರದ ಜೊತೆಯಲ್ಲಿ ಏನು ಮಾಡುವಂಥದ್ದು, ತಂದೆ ತಾಯಿಗಳದ್ದು, ಫ್ರೆಂಡ್ಸಿಂದು, ಆ ಒಂದು ಊರಿಗೆ ಸಂಬಂಧಪಟ್ಟಂಥವ್ರನ್ನ ಒಂದು ಸಿಗ್ನೇಚರನ್ನು ಏನು ಮಾಡ್ತಾರೆ ತಗೊಂಡು ಆ ಒಂದು ಲೆಟರನ್ನು ಕಳಿಸ್ಕೊಡ್ತಾನೆ, ಗ್ರಾಮ ಸಭೆಗೆ ಕೊಡ್ತಾನೆ. ಅದಾದ ನಂತರ ವೆರಿ ಸೂನ್ ಹಿ ಗಾಟ್ ಅ ರಿಪ್ಲೈ ಫ್ರಮ್ ದ ಪ್ರೆಸಿಡೆಂಟ್ ಆಫ್ ಗ್ರಾಮ ಸಭೆ. ಅದಾದ ಕೆಲವೇ ಒಂದು ಸಮಯದ ನಂತರ ಏನು ಮಾಡುತ್ತೆ, ಗ್ರಾಮ ಸಭೆಯ ಅಧ್ಯಕ್ಷರಿಂದ ರಿಪ್ಲೈ ಬರುತ್ತೆ. Dear Frame, we are happy about the love you have shown towards nature. Your request for not cutting down the trees in the forest has been accepted. We have decided not to cut down the trees in the forest. Now the plants, animals and birds will be safe. You may give this good news to all your friends and villagers. Yours sincerely, Srimati Rukmini Ramaya, President of Gram Sabha. That evening, Prem went back to the village and assured the villagers that nothing would happen to the forest and the animals. ಏನಾಯಿತು, ಅದಾದ ನಂತರ ಅವನಿಗೆ ಗ್ರಾಮ ಸಭೆಯ ಅಧ್ಯಕ್ಷರಿಂದ ಲೆಟರ್ ವಾಪಸ್ ಬರುತ್ತೆ, ಮರು ಉತ್ತರ ಬರುತ್ತೆ. ಡಿಯರ್ ಪ್ರೇಮ್, ವಿ ಆರ್ ಹ್ಯಾಪಿ ಅಬೌಟ್ ದ ಲವ್ ಯು ಹ್ಯಾವ್ ಶೋನ್ ಟುವರ್ಡ್ಸ್ ದ ನೇಚರ್. ನಿನಗೆ ಪ್ರಕೃತಿಯ ಬಗ್ಗೆ ಎಷ್ಟು ಪ್ರೀತಿ ಇದೆ ಅನ್ನೋದನ್ನು ನಾವು ತಿಳ್ಕೊಳ್ಳೋದಕ್ಕೆ ಬಹಳ ಖುಷಿಯಾಗಿದೆ ನಮಗೆ ಅಂತ ಹೇಳಿ. ಯು ಆರ್ ರಿಕ್ವೆಸ್ಟ್ ನಾಟ್ ಕಟ್ಟಿಂಗ್ ಡೌನ್ ದ ಟ್ರೀಸ್ ಇನ್ ದ ಫಾರೆಸ್ಟ್ ಹ್ಯಾಸ್ ಬೀನ್ ಅಕ್ಸೆಪ್ಟೆಡ್. ನೀನು ಮರಗಳನ್ನು ಕತ್ತರಿಸಬಾರ್ದು ಅನ್ನೋ ಒಂದು ವಿನಂತಿಯನ್ನು ಮಾಡ್ಕೊಂಡಿದ್ದನ್ನು ನಾವು ಅಕ್ಸೆಪ್ಟ್ ಮಾಡಿದ್ದೀವಿ. ವಿ ಹ್ಯಾವ್ ಡಿಸೈಡೆಡ್, ನಾವೇನು ಮಾಡಿದ್ದೀವಿ, ನಿರ್ಧಾರವನ್ನು ಮಾಡಿದ್ದೀವಿ, ಅರಣ್ಯದ ಯಾವ ಮರಗಳನ್ನು ಕೂಡ ಕತ್ತರಿಸೋದಿಲ್ಲ ಅಂತ ಹೇಳಿ. ನೌ ದ ಪ್ಲ್ಯಾಂಟ್ಸ್, ಆ್ಯನಿಮಲ್ಸ್ ಆ್ಯಂಡ್ ಬರ್ಡ್ಸ್ ವಿಲ್ ಬಿ ಸೇಫ್. ಹಾಗಾಗಿ ಏನಾಗಿದೆ, ಒಂದು ಮರಗಳು, ಆಮೇಲೆ ಪ್ರಾಣಿಗಳು, ಪಕ್ಷಿಗಳು ಎಲ್ಲವೂ ಕೂಡ ಸೇಫಾಗಿ ಇರುತ್ತೆ ಅಂತ ಹೇಳಿ ಹೇಳ್ತಾರೆ. ಯು ಮೇ ಗಿವ್ ದಿಸ್ ಗುಡ್ ನ್ಯೂಸ್ ಟು ಆಲ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ವಿಲೇಜಸ್. ನೀನು ಈ ಒಂದು ಶುಭ ಸಮಾಚಾರವನ್ನು ನಿನ್ನ ಫ್ರೆಂಡ್ಸಿಗೆ ಹಾಗೆ ಊರಿನ ಎಲ್ಲರಿಗೆ ತಿಳಿಸ್ಬೋದು ಅಂತ ಹೇಳಿ ಆ ಪತ್ರದಲ್ಲಿ ಇರುತ್ತೆ. ಹಾಗೆ ಯೋರ್ ಸಿನ್ಸಿಯರ್ಲಿ, ನನ್ನ ವಿಶ್ವಾಸಾರ್ಹ
ಶ್ರೀಮತಿ ರುಕ್ಮಿಣಿ ರಾಮಯ್ಯ ಅನ್ನೋರು ಗ್ರಾಮ ಸಭೆಯ ಒಂದು ಅಧ್ಯಕ್ಷರು. ಅವರು ಈ ಒಂದು ಪತ್ರವನ್ನು ಬರೆದಿದ್ದಾರೆ. ದಟ್ ಈವ್ನಿಂಗ್ ಪ್ರೇಮ್ ವೆಂಟ್ ಬ್ಯಾಕ್ ದ ವಿಲೇಜ್ ಆ್ಯಂಡ್ ಅಶ್ಯೂರ್ಡ್ ದ ವಿಲೇಜಸ್ ನಾಟ್ ನಥಿಂಗ್ ವುಡ್ ಹ್ಯಾಪನ್ ಟು ದಿ ಫಾರೆಸ್ಟ್ ಆ್ಯಂಡ್ ದ ಅನಿಮಲ್ಸ್. ಅದಾದ ನಂತರ ಪತ್ರವನ್ನು ತೆಗೆದುಕೊಂಡು ಏನು ಮಾಡ್ತಾನೆ, ತನ್ನ ಊರಿನ ಎಲ್ಲರಿಗೆ ಏನು ಮಾಡ್ತಾನೆ, ಹೋಗಿ ಹೇಳ್ತಾನೆ. ಏನಾಗುತ್ತೆ, ಅಶೋರ್ಡ್ ಒಂದು ಕನ್ಫರ್ಮ್ ಆಗಿ ಹೇಳ್ತಾನೆ, ಏನೂ ನಡೆಯೋದಿಲ್ಲ, ಈ ಫಾರೆಸ್ಟು ಮತ್ತು ಪಕ್ಷಿಗಳು ಪ್ರಾಣಿಗಳು ಎಲ್ಲವೂ ಏನಾಗಿದೆ, ಸೇಫ್ ಆಗಿದೆ, ಈ ಒಂದು ಪತ್ರ ಬಂದಿದೆ ಅನ್ನೋದನ್ನು ಏನು ಮಾಡ್ತಾನೆ, ಅವನು ತಿಳಿಸ್ತಾನೆ ಊರಿನವರಿಗೆ ಭಾಳ ಖುಷಿಯಿಂದ ಅಂತ ಹೇಳಿ ಈ ಒಂದು ಪಾಠವನ್ನು ಕೊಟ್ಟಿದ್ದಾರೆ. ಸೊ ಈ ಪಾಠ ಕೊಟ್ಟಿರುವಂತಹ ಮುಖ್ಯವಾದ ಕಾರಣ ಅಂತಂದರೆ ಸೇವ್ ದಿ ಫಾರೆಸ್ಟ್, ಸೇವ್ ದಿ ಆ್ಯನಿಮಲ್ಸ್, ಸೇವ್ ದ ಬರ್ಡ್ಸ್. ಒಟ್ಟಾಗಿ ಪ್ರಕೃತಿಯನ್ನು ನಾವೇನು ಮಾಡಬೇಕು, ರಕ್ಷಣೆಯನ್ನು ಮಾಡಬೇಕು ಅನ್ನೋ ಕಾರಣಕ್ಕೆ ಮರಗಿಡಗಳನ್ನು ಕಡಿಬಾರ್ದು, ಮರಗಿಡಗಳ ಉಪಯೋಗವನ್ನು ನಾವು ಮರಗಿಡಗಳನ್ನು ನೆಡಬೇಕು, ಸಂರಕ್ಷಣೆ ಮಾಡಬೇಕು. ಆ ಒಂದು ಸಣ್ಣ ಹುಡುಗ ಮಾಡಿದ ಹಾಗೆ ಎಲ್ಲ ಮಕ್ಕಳಲ್ಲೂ ಕೂಡ ಏನಾದರೂ ಪರಿಸರದ ಬಗ್ಗೆ ಜಾಗೃತಿಯನ್ನು ಮೂಡಬೇಕು ಅಂತ ಹೇಳಿ ಈ ಒಂದು ಪಾಠವನ್ನು ಕೊಟ್ಟಿರೋದು. I hope today lesson you will understand. If you are like this video, please like, share and as well as subscribe. Thank you.